ಚರ್ಚೆ ನಡೆದಿದ್ದಾಯ್ತು. ಈ ಬಾರಿ ಬಿಜೆಪಿ ಒಂದು ತೀರ್ಮಾನ ತೆಗೆದುಕೊಳ್ತು. ನಮ್ಮೆಲ್ಲ ಬಿಜೆಪಿಯ ಮುಖಂಡರು ಮತ್ತು JDSನ ಮುಖಂಡರು ನಾವೆಲ್ಲರೂ ಕೂಡ ಸೇರಿ ಈ ಸಾರಿ ಬೆಳಗಾವಿ ಅಧಿವೇಶನದಲ್ಲಿ ಮೊದಲಿಗೆ ಉತ್ತರ ಕರ್ನಾಟಕದ ಚರ್ಚೆ ತೆಗೆದುಕೊಳ್ಬೇಕು. ಈ ಭಾಗದಲ್ಲಿ ಆಗ್ತಾ ಇರ್ತಕ್ಕಂಥ ಅನ್ಯಾಯ ಸರಿಪಡಿಸಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇಲ್ಲಿ ಅಧಿವೇಶನಕ್ಕೆ ಬಂದರು. ಒಟ್ಟು ಸುಮಾರು 21 ಗಂಟೆಗಳ ಕಾಲ 21 ಅವರ್ಸ್ ಚರ್ಚೆ ಆಗಿದೆ. ಮುಖ್ಯಮಂತ್ರಿಗಳು ಸೇರಿ, ವಿರೋಧ ಪಕ್ಷ ನಾಯಕ, ನಮ್ಮೆಲ್ಲ ನಾಯಕರು ಸೇರಿ 21 ಗಂಟೆ. ನನಗನ್ಸುತ್ತೆ ಎಲ್ಲನೂ ಕೂಡ ಹೊಳೆಯಲ್ಲಿ ಹುಣಸೆ ಹಣ್ಣು ಹಿಂಡ್ದಂಗೆ ಆಗೋಯ್ತು. ಒಂದೇ ಒಂದು ಭರವಸೆನೂ ಕೂಡ ಮುಖ್ಯಮಂತ್ರಿಗಳಿಂದ ಬಂದಿಲ್ಲ. 14 ಬಾರಿ ಫೈನಾನ್ಸ್ ಮಿನಿಸ್ಟರ್ 16 ಬಾರಿ ರಾಜ್ಯದಲ್ಲೇ ಅತಿ ಹೆಚ್ಚು ಬಾರಿ ಬಡ್ಜೆಟ್ ಅನ್ನ ಮಂಡಿಸಿದಂತ ಒಬ್ಬ ವ್ಯಕ್ತಿಯ ಬಾಯಿಂದ ಇವತ್ತು ಉತ್ತರ ಕರ್ನಾಟಕ ಅನ್ಯಾಯ ಆಗಿದೆ ಅನ್ನೋ ಮಾತು ಬಂತಲ್ಲ, ಅದೇ ತಪ್ಪು. ಅದೇ ಉತ್ತರ ಕರ್ನಾಟಕ ಮಾಡಿರುವಂತ ಅನ್ಯಾಯ. ಅದನ್ನು ಹೇಳಕ್ಕೆ ಕಾಂಗ್ರೆಸ್ ಪಾರ್ಟಿಗಾಗ್ಲಿ ಮುಖ್ಯಮಂತ್ರಿಗೆ ಏನು ಯೋಗ್ಯತೆ ಇದೆ ಅಂತ ನಾನು ಕೇಳ್ತೀನಿ. ನೀವೇ 16 ಬಾರಿ ಬಡ್ಜೆಟ್ ಅನ್ನ ಮಂಡಿಸಿ ಉತ್ತರ ಕರ್ನಾಟಕ ಅನ್ಯಾಯ ಆಗಿದೆ ಅಂದ್ರೆ ಇಟ್ ಈಸ್ ಯುವರ್ ಫೇಲ್ಯೂರ್. ಆದವರೆಲ್ಲ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಅವರೇ ಎಲ್ಲ. 60 ವರ್ಷ ಮುಖ್ಯಮಂತ್ರಿಗಳು ನಿಮ್ಮವರೇ, PWD ಮಂತ್ರಿ ನಿಮ್ಮವರೇ, ನೀರಾವರಿ ಮಂತ್ರಿ ನಿಮ್ಮವರೇ, ಸತತವಾಗಿ ನೀರಾವರಿ ಮಂತ್ರಿಗಳು, ಸತತವಾಗಿ PWD ಮಂತ್ರಿಗಳು. ಯಾಕೆ ರಸ್ತೆಗಳ ಹಳ್ಳ ಬಿದ್ದಿದೆ? ಯಾಕೆ ನೀರಾವರಿ ಯೋಜನೆಗಳು ಒಂದಕ್ಕೂ ಹಣ ಬಿಡುಗಡೆ ಮಾಡ್ತಾ ಇಲ್ಲ? ಕೃಷ್ಣೆಯ ಕಣ್ಣೀರು, ಕೃಷ್ಣೆಗೆ ಒಂದಕ್ಕೆ 50,000 ಕೋಟಿ ಕೊಡ್ತೀನಿ ಅಂತ ಹೇಳಿದ್ರು. ಅವರು ಪುಸ್ತಕನೇ ಬರೆದಿದ್ರು. ಪ್ರತಿ ವರ್ಷ 10,000 ಕೋಟಿ ಅಂದ್ರು. ಈಗೇನ್ ಹೇಳ್ತಾರೆ? ಮಾತು ಬದಲು ಏನ್ ಹೇಳ್ತಾರೆ? ಇಡೀ ರಾಜ್ಯಕ್ಕೆ ಅಂತ ಹೇಳ್ತಾರೆ. ನಾಚಿಕೆ ಆಗ್ಬೇಡವ ಇವ್ರಿಗೆ? ಪುಸ್ತಕ ಪ್ರಿಂಟ್ ಮಾಡೋ ಜ್ಞಾನ ಇರಲಿಲ್ಲ. ಉತ್ತರ ಕರ್ನಾಟಕ ಭರವಸೆ ಕೊಟ್ಟಿದ್ರು ಎರಡು ಅಧಿವೇಶನದಲ್ಲಿ. ಇವತ್ತೇನ್ ಹೇಳ್ತಾ ಇದ್ದಾರೆ? ಕೋರ್ಟ್ ಅಲ್ಲಿ ಸ್ಟೇ ಇದೆ, ಟೆಂಡರ್ ಕರೆಯಲಾಗುವುದು, ಆಯೋಗ ನೇಮಕ ಮಾಡಿದಿರಿ, ಗೋವಿಂದ ರಾವ್ ಆಯೋಗ ನೇಮಕ ಮಾಡಿದಿರಿ. 1 ವರ್ಷ ಆಯ್ತಾ? 2 ವರ್ಷ ಆಯ್ತಾ? ಗೋವಿಂದರಾವ್ ಆಯೋಗ 2.5 ವರ್ಷ. 6 ತಿಂಗಳಲ್ಲಿ ವರದಿ ಅಂತ ಹೇಳಿದ್ರಿ. 6, 12, 24 ಎಲ್ಲ 36 ಎಲ್ಲ ಆಗೋಯ್ತು. ಇನ್ನೂ ವರದಿಗೆ ಮೇಕಪ್ ಮಾಡ್ತಾ ಇದ್ದಾರಂತೆ ವರದಿಗೆ. ಅಂದ್ರೆ ಈ ಸರ್ಕಾರ ಫೇಲ್ಯೂರ್, ಸುಳ್ಳೇ ಸುಳ್ಳು. ಮುಖ್ಯಮಂತ್ರಿ ಅಪ್ಪಟ ಸುಳ್ಳುಗಾರ, ಹೇಳಿದ್ದೆಲ್ಲ ಸುಳ್ಳು. ಇವತ್ತೇನೋ ನಮ್ಮ ಜ್ಞಾನೇಂದ್ರ ಹೇಳ್ತಾ ಇದ್ರು, ಉತ್ತರ ಕರ್ನಾಟಕದ ಬಂದಿದ್ದೀರಿ, ಬಹಳ ಭರವಸೆಗಳನ್ನು ಬರ್ತದೆ ಅಂತ ಉತ್ತರ ಕರ್ನಾಟಕದ ಮನೆಯಲ್ಲೂ ಕೂಡ ಜನ ಯೋಚನೆ ಮಾಡ್ತಾ ಇದ್ರು. ಏನೋ ಇವತ್ತು ನಮಗೆ ಮುಖ್ಯಮಂತ್ರಿ ಅನೌನ್ಸ್ ಮಾಡ್ಬಿಡ್ತಾರೆ, ನಮ್ಮೆಲ್ಲ ರಸ್ತೆಗಳು ಸರಿ ಹೋಗ್ತದೆ, ಆಸ್ಪತ್ರೆ ಸರಿ ಹೋಗ್ತದೆ, ಹೊಸ ಮನೆ ಸಿಗ್ತೈತೆ, ಕರೆಂಟ್ ಬಂದ್ಬಿಡುತ್ತೆ ನಮಗೆ. ಇವತ್ತು ಕರೆಂಟೇ ತೆಗೆದುಬಿಟ್ರು. ಉತ್ತರ ಕರ್ನಾಟಕದ ದೀಪವನ್ನೇ ಆರಿಸ್ಬಿಟ್ರು. ಮೋಸ. ಇದು ಕಾಂಗ್ರೆಸ್ ಅವರು ಇವತ್ತು ಉತ್ತರ ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಮಾಡಿದ್ದಾರೆ. ಯಾವುದೇ ಘೋಷಣೆ ಮಾಡದೆ, ಯಾವುದೇ ಹಣವನ್ನ ಘೋಷಣೆ ಮಾಡದೆ, ಯಾವುದೇ ಅಭಿವೃದ್ಧಿ ಕಾರ್ಯವನ್ನ ಘೋಷಣೆ ಮಾಡದೆ, ಬರೀ ಕೇಂದ್ರ ಸರ್ಕಾರದ ಮೇಲೆ ಆಪಾದನೆ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಕೊಟ್ಟಿರೋ ರೈಲ್ವೆ ಯೋಜನೆಗೆ ಜಮೀನು ಕೊಟ್ಟಿಲ್ಲ ಇವರು ಯೋಗ್ಯತೆಗೆ. ಕೇಂದ್ರ ಸರ್ಕಾರ ಕಸ ವಿಲೇವಾರಿಗೆ ಬಿಡುಗಡೆ ಆಗಿರುವಂತ ಹಣಕ್ಕೆ ಮ್ಯಾಚಿಂಗ್ ಗ್ರಾಂಟ್ ಕೊಟ್ಟಿಲ್ಲ ಇವರು ಯೋಗ್ಯತೆಗೆ. ದೇವಸ್ಥಾನ ಎಲ್ಲಮ್ಮ 213 ಕೋಟಿ ಕೇಂದ್ರ ಸರ್ಕಾರ ಪ್ರಸಾದ ಯೋಜನೆ ಅಭಿವೃದ್ಧಿಗೆ 213 ಕೋಟಿ ಪ್ರಾರಂಭ ಮಾಡಕ್ಕೆ ಯೋಗ್ಯತೆ ಇಲ್ಲ. ಬೆಳಗಾವಿ ಕೆರೆಗಳಿಗೆ ಸುಮಾರು 50 ಕೋಟಿ ಅಷ್ಟು ಹಣ ಉಪಯೋಗ ಮಾಡ್ಕೊಳ್ಳೋಕೆ ಯೋಗ್ಯತೆ ಇಲ್ಲ ಕೇಂದ್ರ ಸರ್ಕಾರಕ್ಕೆ. ಜಲ್ ಜೀವನ್ ಮಿಷನ್ 1000 ಕೋಟಿ ಬರಬೇಕಂತೆ. ಇವ್ರದೇ ಪಾರ್ಲಿಮೆಂಟ್ ಮೆಂಬರು, ಕಾಂಗ್ರೆಸ್ ಪಾರ್ಲಿಮೆಂಟ್ ಮೆಂಬರು ಈ ಪಾರ್ಲಿಮೆಂಟ್ ಅಲ್ಲಿ ಕ್ವಶನ್ ಹಾಕಿದ್ದಾರೆ. ನನಗಿರುವಂತ ಮಾಹಿತಿ ಮತ್ತೆ ಚೆಕ್ ಮಾಡ್ತಿರ್ಬೇಕಾದ್ರೆ ಅವ್ರು ಕೇಳಿದ್ದಾರೆ, ಜಲ್ ಜೀವನ್ ಹಣ ಯಾವಾಗ ಬಿಡುಗಡೆ? ನೀವು ಬಿಲ್ ಸಬ್ಮಿಟ್ ಮಾಡಿ, ನಾವು ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ. ನಮ್ಮ PSC ಚೇರ್ಮನ್ CC ಪಾಟೀಲ್ ಅವರು ಅವರದೇ ಕಮಿಟಿಯಲ್ಲಿ ಅಧಿಕಾರಿಗಳು ಬಂದು ಉತ್ತರ ಕೊಟ್ಟಿದ್ದಾರೆ, ನಮಗೆ ಬಿಲ್ ಸಬ್ಮಿಟ್ ಮಾಡಕ್ ಆಗ್ತಾ ಇಲ್ಲ, ಕೆಲಸ ಆಗಿಲ್ಲ.
ಕೆಲಸಕ್ಕೆ ಯಾರು ಟೆಂಡರ್ ಆಗಿತ್ತು ಅವನು ಸರಿಯಾಗಿ ಕೆಲಸ ಮಾಡಿಲ್ಲ, ಸಬ್ಮಿಟ್ ಮಾಡೋಕ್ಕಾಗಿಲ್ಲ ಅಂತ PSC ಕಮಿಟಿಯಲ್ಲಿ ಉತ್ತರ ಕೊಟ್ಟಿದ್ದಾರೆ. ಸವಾಲು ಹಾಕಿದ್ರು CC ಪಾಟೀಲ್ ಅವರು, ನಾನೆಲ್ಲ ದಾಖಲೆ ನಿಮ್ಮ ಮನೆಗೆ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಇಷ್ಟೆಲ್ಲ ಆದ್ಮೇಲೂ ಕೂಡ ಉತ್ತರ ಕರ್ನಾಟಕಕ್ಕೆ ನಾನು ಅಭಿವೃದ್ಧಿ ಮಾಡಿದ್ದೀನಿ ಅಂದ್ರೆ ಇದು ಸುಳ್ಳೇ ಅಲ್ಲ. ಕಾಂಗ್ರೆಸ್ ಪಾರ್ಟಿ ಸುಳ್ಳಿನ ಮನೆ, ಇವತ್ತು ಸುಳ್ಳಿನ ಮನೆ, ಸುಳ್ಳೇ ಕಾಂಗ್ರೆಸ್ ಪಾರ್ಟಿಯ ಧ್ಯೇಯ, ಮನೆ ದೇವರು. ಮೊನ್ನೆ ಅಧಿವೇಶನದಲ್ಲಿ ನಮ್ಮ ತೆಂಗಿನಕಾಯಿ ಅವರು, ಮಹೇಶ್ ತೆಂಗಿನಕಾಯಿ ಅವರು, ಇಡೀ ರಾಜ್ಯದಲ್ಲಿ 5,000 ಕೋಟಿ ಬಡವರು ಸೇರ್ಬೇಕಾಗಿದ್ದ ಗೃಹಲಕ್ಷ್ಮಿ ಹಣನ ಪತ್ತೆ ಮಾಡಿದ್ರು. ಕೊಟ್ರ ಇಲ್ಲ. ಅದರಲ್ಲಿ ಉತ್ತರ ಕರ್ನಾಟಕ ಹೆಚ್ಚು ಹಣ ಹೋಗ್ಬೇಕಾಗಿತ್ತು, ಕೊಡ್ಲಿಲ್ಲ. ಹಣ ಎಲ್ಲೋಯ್ತು ಅಂದ್ರೆ ಹುಡುಕ್ತಾ ಇದ್ದೀನಿ ಅಂತಾರೆ. 5,000 ಕೋಟಿ ಬಡವರು ಸೇರ್ಬೇಕು. 1,26,000 ತಾಯಂದಿರಿಗೆ ಸೇರ್ಬೇಕಾಗಿದೆ ಹಣ. 1,26,00,000 ತಾಯಂದಿರಿಗೆ ಸೇರ್ಬೇಕಾಗಿದೆ. ಮತ್ತೆ ಕೊಡಕ್ಕಾಗಲ್ಲ. ನಾನು ಹೇಳ್ತಾ ಇದ್ದೀನಿ, ಈ ಸರ್ಕಾರ ಸಾಲ ಸರ್ಕಾರ, ಸಾಲಗ ಸರ್ಕಾರ. ಸಾಲ ಮಾಡಿ ತುಪ್ಪ ತಿನ್ನು ಅಂತಾರಲ್ಲ, ಹಂಗೆ ಚಂದ ತುಪ್ಪ ತಿಂದು ಕರಪ್ಷನ್ ಮಾಡಿ ಲೂಟಿ ಹೊಡೆದು ಹೋಗುವಂತ ಸರ್ಕಾರ ಇದು. ಇವತ್ತು ನಾವು ಬಹಳ ಭರವಸೆ ಇಟ್ಕೊಂಡು ಬಂದಿದ್ರಿ. ಇಡೀ ರಾಜ್ಯದ ಉತ್ತರ ಕರ್ನಾಟಕದ ಜನ ಬಹಳ ಭರವಸೆ ಇಟ್ಕೊಂಡು ಬಂದಿದ್ರು. ಏನೋ ಒಂದು ಒಳ್ಳೆ ಕಾರ್ಯ ಇವತ್ತು ಆಗುತ್ತೆ. ಎಲ್ಲರೂ ಮುಖ್ಯಮಂತ್ರಿ ಬಂದು ಕಾಲಿಟ್ಟಿದ್ದಾರೆ, ಏನೋ ಒಳ್ಳೇದಾಗ್ತದೆ ಅಂದ್ರೆ ಎಲ್ಲ ಕೆಟ್ಟದ್ದೇ ಆಗಿರೋದು, ಎಲ್ಲ ಕೆಟ್ಟದ್ದೇ. ಈ ಅಧಿವೇಶನದಲ್ಲಿ ಸರ್ಕಾರದಲ್ಲಿ ಒಗ್ಗಟ್ಟಿಲ್ಲ. ಬರೀ ಡಿನ್ನರ್ ಪಾರ್ಟಿ, ಬ್ರೇಕ್ಫಾಸ್ಟ್ ಪಾರ್ಟಿಗಳೇ ಆಗೋದು. ಯಾವ ಮಂತ್ರಿನೂ ಕರೆಕ್ಟ್ ಆಗಿಲ್ಲ. ಇವತ್ತು ಮುಖ್ಯಮಂತ್ರಿ ಉತ್ತರ ಕೊಡ್ತಾರೆ ಅಂದ್ರೆ ಮುಖ್ಯಮಂತ್ರಿ ಗೌರವ ಕೊಡ್ಬೇಕಾಯ್ತಲ್ಲ. ಇವರಲ್ಲಿ ಗೊಂದಲ ಇಲ್ಲ ಅಂತ ಹೇಳಿದ್ರೆ, ಇವರಲ್ಲಿ ಒಡಕಿಲ್ಲ ಅಂತ ಹೇಳಿದ್ರೆ ಮುಖ್ಯಮಂತ್ರಿ ಗೌರವ ಕೊಡ್ಬೇಕಾಯ್ತಲ್ಲ. ಮುಖ್ಯಮಂತ್ರಿ ಭಾಷಣ ಮಾಡಿದಾಗ ನಾನು ಕೌಂಟ್ ಮಾಡಿದ್ದೀನಿ, 6 ಜನ ಮಂತ್ರಿಗಳಿದ್ರು. 6 ಜನ, 30 ಜನದಲ್ಲಿ 6 ಜನ ಅಂದ್ರೆ ಉಳಿದವರೆಷ್ಟು? 24 ಜನ ಮಂತ್ರಿಗಳು. ಆಯ್ತು, MLC ಎಲ್ಲ MLC ಹತ್ರ ಒಂದು 5 ಜನ ಹೋದ್ರು ಅಂತ ಇಟ್ಕೊಳ್ಳಿ. ಮೇಲ್ಮನೆಗೆ ಶಾಸಕರು ಇಲ್ಲ, 50% ಇಲ್ಲ ಶಾಸಕರು, ಕಾಂಗ್ರೆಸ್ ಶಾಸಕರು. ಮಂತ್ರಿಗಳು ಇಲ್ಲ. ನಾನು ಆಮೇಲೆ ಹುಡುಕಾದೆ, 7 ಹೋಯ್ತು. ಆಮೇಲೆ ತಿರುಗಿ ಮತ್ತೆ 5 ಬಂತು ವಾಪಸ್. ಅಂದ್ರೆ ಒಬ್ಬ ಮುಖ್ಯಮಂತ್ರಿ, ರಾಜ್ಯದ ಮುಖ್ಯಮಂತ್ರಿ, ಅವ್ರದೇ ಪಕ್ಷ ಇದು ಮಾತಾಡ್ತಾರೆ ಅಂದ್ರೆ ಉಪಮುಖ್ಯಮಂತ್ರಿನೂ ಪತ್ರ ಇಲ್ಲ, ಮಂತ್ರಿನೂ ಪತ್ರ ಇಲ್ಲ. ನಾವು ಒಡಕಿಲ್ಲ, ಒಗ್ಗಟ್ಟಾಗಿದ್ದೀವಿ. ಒಗ್ಗಟ್ಟು ನಾನೇ 5 ವರ್ಷ ಎಲ್ಲಿದೆ? ಗ್ಯಾರಂಟಿನೇ ಇಲ್ಲ. ಈ ಸರ್ಕಾರ ಗ್ಯಾರಂಟಿ ಇಲ್ಲದೆ ಇರುವಂತ ಸರ್ಕಾರ. ಮುಖ್ಯಮಂತ್ರಿ ಉತ್ತರ ಕರ್ನಾಟಕಕ್ಕೆ ಗ್ಯಾರಂಟಿ ಚೊಂಬನ್ನ ಕೊಟ್ಟಂತ ಸರ್ಕಾರ ಇದು. ಇದು ದ್ರೋಹ ಬಂದಿದೆ, ಇದು ದ್ರೋಹದ ಸರ್ಕಾರ. ಇದರಿಂದ ನಿರಾಸೆ ಆಗಿದೆ. ಇವತ್ತು ಮುಖ್ಯಮಂತ್ರಿ ಅಟ್ಟರ್ ಫೇಲ್ಯೂರ್ ಆಗಿದೆ. ಹೌದು, ಅದನ್ನೇ ಅವ್ರು ಪದೇ 10 ಬಾರಿ ಏನ್ ಹೇಳಿದ್ದಾರೆ, ನಾನೇ ಇರ್ತೀನಿ, ನಾನೇ ಮುಖ್ಯಮಂತ್ರಿ, ಹೈಕಮಾಂಡ್ ನಮ್ಮ ಕಡೆ, ನಾನೇ ಡೈರೆಕ್ಟ್ರು, ನಾನೇ ಹೈಕಮಾಂಡು, ನಾನೇ ಪ್ರೊಡ್ಯೂಸರು, ನಾನೇ ಸ್ಕ್ರೀನ್ ಪ್ಲೇ ಎಲ್ಲ ಹೇಳ್ಬಿಟ್ಟು. ಮತ್ತೆ ನಾನು ರಾಜಕೀಯವಾಗಿ ಸದೃಢ ಇದ್ದೀನಿ. ನಾವು ವೀಕ್ಷಿದ್ದೀರಾ ಅಂದ್ರೆ ಸದೃಢ ಇದ್ದೀನಿ ಅಂತ ಹೇಳಿ ಈ ವೇದಿಕೆಯನ್ನ ಅವರ ಸೀಟ್ ಭದ್ರ ಮಾಡ್ಕೊಳ್ಳಕ್ಕೆ ಉಪಯೋಗ ಮಾಡಿದ್ರೆ ಹೊರತು ಉತ್ತರ ಕರ್ನಾಟಕದ ಜನಗಳ ಅಭಿವೃದ್ಧಿಯ ಸೀಟನ್ನ ಬಲ ಮಾಡಕ್ಕೆ ಉಪಯೋಗ ಮಾಡಲಿಲ್ಲ. ಇದು ಫೇಲ್ಯೂರ್ ಆಫ್ ಕಾಂಗ್ರೆಸ್ ಪಾರ್ಟಿ.